ಟಿವಿ9 ನಲ್ಲಿ ರಾಹುಲ್ ಡಿಕೆ ಭೇಟಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಹುಲ್ ಗಾಂಧಿ ಮೇಲೆ ನಿಂತಿದ್ಯಾ ಡಿಕೆಶಿ ಸಿಎಂ ಭವಿಷ್ಯ? ನಾಯಕತ್ವದ ನಿರ್ಧಾರದಲ್ಲಿ ರಾಹುಲ್ ಪಾತ್ರ ಮಹತ್ವದ್ದಾಗಿದೆ. ಡಿಕೆಶಿ ಪರವಾಗಿ ಅಭಿಪ್ರಾಯವನ್ನ ಹೊಂದಿದ್ದಾರೆ ಸೋನಿಯಾ ಗಾಂಧಿ. ರಾಹುಲ್ ನಿರ್ಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಿದೆ. ರಾಹುಲ್ಗೆ ಮನವರಿಕೆ ಮಾಡೋದು ಡಿಕೆಶಿಗೆ ಈಗ ಸವಾಲಾಗಿರೋದು. ಮುಂದಿನ 2 ಚುನಾವಣೆ ದೃಷ್ಟಿಯಿಂದ ಬದಲಾವಣೆ ಮುಖ್ಯವಾಗುತ್ತೆ. ಮುಂದಿನ 2028-29 ಚುನಾವಣೆ ದೃಷ್ಟಿಯಿಂದ ಇದು ಬಹಳ ಮುಖ್ಯ. ರಾಹುಲ್ಗೆ ಬದಲಾವಣೆ ಬಗ್ಗೆ ಡಿಕೆಶಿ ಮನವರಿಕೆ ಮಾಡುವಂತಹ ಯತ್ನವನ್ನ ಮಾಡಿದ್ದಾರೆ. ನೋಡಿ, ಇವತ್ತು ನಡೆದಂತಹ ಚರ್ಚೆ ಇದು ಬಹಳ ಕುತೂಹಲ, ಚರ್ಚೆಗೂ ಕೂಡ ಕಾರಣವಾದಂತಹ ಭೇಟಿ. ಏಕೆಂದ್ರೆ ಹಿಂದಿನಿಂದಲೂ ಕೂಡ ಸೋನಿಯಾ ಗಾಂಧಿ ಅವರು ಡಿಕೆಶಿ ಪರವಾಗಿದ್ದಾರೆ. ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಸಿಎಂ ಮಾಡುವಂತ ಕುರಿತಂತೆ ಸೋನಿಯಾ ಗಾಂಧಿಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ರಾಹುಲ್ ಗಾಂಧಿ ಅವರ ಮನವರಿಕೆ ಕೂಡ ಅಗತ್ಯವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಗಮನಿಸ್ತಾ ಇರೋ ಹಾಗೆ ಇವತ್ತಿನ ಚರ್ಚೆ ಬಹಳ ಕುತೂಹಲ ಇತ್ತು. ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ, ಹೌದು ನನಗೇನ್ ಬೇಕು ಎಲ್ಲವನ್ನ ಕೂಡ ಚರ್ಚೆ ಮಾಡಿದ್ದೀನಿ, ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಯಾವ್ಯಾವ ವಿಚಾರದಲ್ಲಿ ಚರ್ಚೆ ಆಗಿರಬಹುದು? ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆಯಾ ಮಹೇಶ್? ಖಂಡಿತ ಈ ಒಂದು ಕ್ಷಣಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ರು ಅಂತ ಹೇಳ್ಬೋದು. ಈಗ ಸೋನಿಯಾ ಗಾಂಧಿ ನಿವಾಸದಲ್ಲಿ ಅತ್ಯಂತ ಮಹತ್ವದ ಮೀಟಿಂಗ್ ಕೂಡ ಆಗಿರುವಂಥದ್ದು. ಅಸ್ಸಾಂ ನಾಯಕರ ಜೊತೆ ಒಳಗಡೆ ತೆರೆದಂಥ ವೇಳೆ ಸರಿಸುಮಾರು ಅರ್ಧ ಗಂಟೆಗಳ ಚರ್ಚೆ ಕೂಡ ಮಾಡಿರುವಂಥದ್ದು. ಮೊದಲನೇದಾಗಿ ಪ್ರಿಯಾಂಕಾ ಗಾಂಧಿ ಜೊತೆ ಚರ್ಚೆ ಮಾಡಿರುವಂಥದ್ದು. ಅಂದರೆ ಅಸ್ಸಾಂ ನಾಯಕರು ಇರುವಂಥ ಹಿನ್ನೆಲೆಯಲ್ಲಿ ಚುನಾವಣೆ ಸಂಬಂಧ ಬಳಿಕ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ತಮ್ಮ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತೆ ಏನು ನಾವು ರಾಜಕಾರಣ ಮಾಡೋದಕ್ಕೆ ಬಂದಿರೋದು ಮತ್ತೆ ಸುಮ್ಮನೆ ಬಂದಿದ್ದೀವಿ ಅನ್ನೋ ಪ್ರಶ್ನೆ ಕೂಡ ಮಾಡಿರುವಂಥದ್ದು. ನಾನೆಲ್ಲ ಏನೆಲ್ಲ ಹೇಳ್ಬೇಕಾಗಿರುವಂಥ ಮಾಹಿತಿ ಕೂಡ ಹೈಕಮಾಂಡ್ಗೆ ತಲುಪಿಸಿದ್ದೀನಿ. ಮತ್ತೆ ಖರ್ಗೆ ಅವರ ಹತ್ರ ಕೂಡ ಪ್ರಸ್ತಾಪ ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ಮತ್ತೆ ಕೆ.ಸಿ. ವೇಣುಗೋಪಾಲ್ ಬಳಿ ಮಾತನಾಡಿರುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಕೂಡ ಉಂಟಾಗಿರುವಂಥದ್ದು. ಪ್ರಮುಖವಾಗಿ ಇಷ್ಟೆಲ್ಲ ಮಾಹಿತಿ ಕೂಡ ರಾಹುಲ್ ಗಾಂಧಿ ಬಳಿ ಚರ್ಚೆ ಮಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಈ ಒಂದು ಕ್ಷಣಕ್ಕೋಸ್ಕರನೇ ಇದುವರೆಗೂ ರಾಹುಲ್ ಗಾಂಧಿ ಅವ್ರನ್ನ ಏನು ಪ್ರತ್ಯೇಕವಾಗಿ ಭೇಟಿಗೆ ಸಾಕಷ್ಟು ಸಮಯ ಕೂಡ ಕೇಳ್ತಾ ಇದ್ರು, ದೆಹಲಿಗೆ ಬಂದು ವಾಪಸ್ ಹೋಗ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಒಂದು ಸಮಯ ನೀಡಿರಲಿಲ್ಲ. ಮೊನ್ನೆ ಇತ್ತೀಚೆಗೆ ಒಂದು ಮೈಸೂರಿನಲ್ಲಿ ಮಾತ್ರ ಒಂದು ಭೇಟಿಗೆ ಮಾತ್ರ ಅವಕಾಶ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ ಇವತ್ತಿನ ಭೇಟಿ ಸಾಕಷ್ಟು ಕುತೂಹಲ ಕೂಡ ಉಂಟಾಗಿರುವಂಥದ್ದು. ಈ ಕ್ಷಣಕ್ಕೋಸ್ಕರ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ರು ಅಂತ ಹೇಳ್ಬೋದು. ಸದ್ಯ ತಮ್ಮ ಬೇಡಿಕೆ ಏನಿದೆ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸೇರಿದಂತೆ ಸಾಕಷ್ಟು ಚರ್ಚೆಗಳು ಏನಿದ್ದಾವೆ, ಈ ಒಂದು ಅಂತಿಮ ಹಂತಕ್ಕೆ ತನ್ನಿ ಅನ್ನೋದು ಕೂಡ ಮನವರಿಕೆ ಮಾಡುವಂತ ಪ್ರಯತ್ನ ಕೂಡ ಮಾಡಿರುವಂಥದ್ದು. ಈಗಾಗಲೇ 2.5 ವರ್ಷ ಬಳಿಕ ನಾಯಕತ್ವ ವಿಚಾರದಲ್ಲಿ ಏನೆಲ್ಲ ಪ್ರಸ್ತಾಪ ಆಗಿತ್ತು ಅದನ್ನ ಏನು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಏನೆಲ್ಲ ಇದೆ, ಸರ್ಕಾರ ಬಂದಂತ ಆರಂಭ ದಿನಗಳಲ್ಲಿ ಸಿಎಂ ವಿಚಾರಕ್ಕೆ ಪ್ರಸ್ತಾಪ ಆಗಿರುವಂತಹ ಮಾತುಗಳು ಏನಿದ್ದವು ಅದು ಕೂಡ ಪ್ರಸ್ತಾಪ ಮಾಡಿ ಈಗ ಏನೋ ಒಂದು ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಬಳಿ ಪ್ರಸ್ತಾಪ ಮಾಡಿರುವಂತದ್ದು ಸಾಧ್ಯತೆ ಹೆಚ್ಚಿರುವಂತದ್ದು. ಮಹೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಮಾತಾಡ್ತೀನಿ. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ನಾವು ಗಮನಿಸ್ತಾ ಇರೋ ಹಾಗೆ ಮುಂಚೆಯಿಂದಲೂ ಕೂಡ ಸೋನಿಯಾ ಗಾಂಧಿ ಅವರು ಒಂದು ಭರವಸೆಯನ್ನ ಡಿಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದಾರೆ. ಆ ಸೋನಿಯಾ ಗಾಂಧಿ ಅವರು ಒಪ್ಪಿಸೋದ್ರಲ್ಲಿ ಯಾವುದೇ ರೀತಿ ಕಷ್ಟ ಇಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ಆದ್ರೆ ರಾಹುಲ್ ಗಾಂಧಿ ಅವರ ಮನವರಿಕೆ ಸಾಕಷ್ಟು ದಿನಗಳಿಂದ ಅವರ ಪ್ರಯತ್ನ ನಡೆದಿತ್ತು. ಇವತ್ತು ಅದಕ್ಕೆ ಒಂದು ವೇದಿಕೆ ಕೂಡ ಸಿದ್ಧವಾಗಿತ್ತು, ಚರ್ಚೆ ಕೂಡ ನಡೆದಿದೆ. ಅಂದ್ರೆ ರಾಹುಲ್ ಗಾಂಧಿ ಮನವೊಲಿಸುವುದರಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆಯಾ? ಮಧು ನಾಗರಾಜ್, ಇವತ್ತು ನಡೆದಂತಹ ಬೆಳವಣಿಗೆ ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಮುಂದಿನ ಬೆಳವಣಿಗೆಗಳ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ಮತ್ತು ರಾಹುಲ್ ಗಾಂಧಿ ಅವರ ಭೇಟಿ ಏನಿದೆ ಇದಕ್ಕೆ ಹಲವು ದಿನಗಳಿಂದ ಹಲವು ತಿಂಗಳುಗಳಿಂದ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಪಡ್ತಾ ಇದ್ರು. ಮೈಸೂರು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ನೀವು ದೆಹಲಿಗೆ ಬನ್ನಿ ಅನ್ನುವಂತ ಅಭಿಪ್ರಾಯವನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಹೊರತು ಒಂದು ಸುದೀರ್ಘವಾದಂತ ಮಾತುಕತೆಗೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಒಂದು ಸುದೀರ್ಘವಾದಂತ ಮಾತುಕತೆಗೆ ಸಣ್ಣ ಅವಕಾಶ ಸಿಕ್ಕಂತಾಗಿದೆ. ರಾಹುಲ್ ಗಾಂಧಿ ಅವರ ಮುಂದೆ ಯಾವ ಕಾರಣಕ್ಕೋಸ್ಕರ ನಾಯಕತ್ವ ಬದಲಾವಣೆಯ ಅವಶ್ಯಕತೆ ಮತ್ತು ಅನಿವಾರ್ಯತೆ ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಸಣ್ಣ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡಿದಂತೆ ಕಾಣಿಸ್ತಾ ಇದೆ. 2028ರ ಚುನಾವಣೆ ಮತ್ತು 2029ರ ಲೋಕಸಭಾ ಚುನಾವಣೆ, ಈ 2 ಚುನಾವಣೆಗಳ ದೃಷ್ಟಿಯಿಂದ ಇವತ್ತು ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿರುವಂತದ್ದು ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈಗ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕೇವಲ ಸಿದ್ದರಾಮಯ್ಯನವರ ಅಭಿಪ್ರಾಯ ಆಗಲಿ ಅಥವಾ ಉಳಿದಂತ ನಾಯಕರ ಅಭಿಪ್ರಾಯವಾಗಲಿ ಎಷ್ಟು ಮಹತ್ವನೋ
ಡಿ ಕೆ ಶಿವಕುಮಾರ್ ಅವರು ಮುಂದೆ ತಾನು ಲೀಡ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಅವರು ರಾಹುಲ್ ಗಾಂಧಿ ಅವರ ಮನವರಿಕೆ ಮಾಡಿಕೊಡೋದು ಕೂಡ ಅಷ್ಟೇ ಪ್ರಮುಖ ಆಗುತ್ತೆ. 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಸ್ಥಾನ ಏನಾಗಿರುತ್ತೆ, ಅಥವಾ ಸಿದ್ದರಾಮಯ್ಯನವರು ಒಂದು ಸಹಜವಾದಂತ ಎಕ್ಸಿಟ್ ಮೋಡ್ ನಲ್ಲಿ ಇರ್ತಾರೆ. ಅಂತ ಸಂದರ್ಭದಲ್ಲಿ ಪಕ್ಷವನ್ನ ಗಟ್ಟಿಯಾಗಿ ತೆಗೆದುಕೊಂಡು ಹೋಗೋದನ್ನ, ಮತ್ತು ಕೇವಲ ಒಂದು ಸಮುದಾಯ ಮಾತ್ರವಲ್ಲ, ಅಹಿಂದ ಇರಬಹುದು, ಬೇರೆ ಬೇರೆ ಮೇಲ್ವರ್ಗ ಇರಬಹುದು, ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಂತ ಒಂದು ಸೂತ್ರವನ್ನ ಹೆಣಿಬೇಕಂತ ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದಿದೆ. ಇದೇ ಅಂಶಗಳನ್ನ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ನಿರ್ಗಮನದಿಂದ ಅಥವಾ ಅವರು ನಾಯಕತ್ವ ಬದಲಾವಣೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಆಗ ಒಂದು ವ್ಯಾಕ್ಯೂಮ್ ಖಂಡಿತವಾಗಿಯೂ ಕಾಂಗ್ರೆಸ್ನಲ್ಲಿ ಕ್ರಿಯೇಟ್ ಆಗೇ ಆಗುತ್ತೆ. ಆ ವ್ಯಾಕ್ಯೂಮ್ ಅನ್ನ ಹೇಗೆ ಭರ್ತಿ ಮಾಡಬಹುದು ಅನ್ನೋ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಾನು ಮಾಡಿದಂತಹ ಹೋಮ್ ವರ್ಕ್ ಅನ್ನ ರಾಹುಲ್ ಗಾಂಧಿ ಅವರ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಗಳನ್ನ ಇವತ್ತು ಮಾಡಿದಂತೆ ಕಾಣಿಸ್ತಾ ಇದೆ. ಮತ್ತು ರಾಹುಲ್ ಗಾಂಧಿ ಅವರೇ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿರುವಂತದ್ದು. ಇಷ್ಟು ದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸತತವಾಗಿ ಭೇಟಿಯಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ನಾಯಕತ್ವ ಬದಲಾವಣೆಯ ಅನಿವಾರ್ಯತೆಯ ಬಗ್ಗೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇಬ್ರು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ. ತಮ್ಮ ಜೊತೆಗೆ ಎಷ್ಟು ಶಾಸಕರಿದ್ದಾರೆ ಅನ್ನುವಂಥ ನಂಬರ್ ಅನ್ನು ಕೂಡ ಅವರಿಗೆ ಹೇಳಿದ್ದಾಗಿದೆ. ಆದ್ರೆ ಅಂತಿಮವಂತ ನಿರ್ಧಾರ ತೆಗೆದುಕೊಳ್ಬೇಕಾಗಿರುವಂತದ್ದು ರಾಹುಲ್ ಗಾಂಧಿ ಅವರೇ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾದಂತಹ ಅಭಿಪ್ರಾಯವನ್ನು ಹೊಂದಿರುವಂತಹ ನಾಯಕರು. ಸೋನಿಯಾ ಗಾಂಧಿ ಅವರಿಗೆ ಸಂಪೂರ್ಣವಂತ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಅವಕಾಶ ಇದ್ದಿದ್ದೇ ಆಗಿದ್ರೆ ಅದರ ಲೆಕ್ಕಾಚಾರಗಳು ಬೇರೆ ಇರ್ತಿತ್ತು. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಪಕ್ಷದ ಇಂಚಿಂಚು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸ್ಥಾನದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯ ಎಷ್ಟು ಮುಖ್ಯ ಆಗುತ್ತೋ ರಾಹುಲ್ ಗಾಂಧಿ ಅವರ ತೀರ್ಮಾನ ಅಷ್ಟೇ ಮುಖ್ಯ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಇಷ್ಟು ದಿನಗಳ ಸತತ ಪ್ರಯತ್ನದ ಮೂಲಕ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ತಲುಪುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಪ್ರಯತ್ನ ಸಣ್ಣ ಮಟ್ಟಿಗೆ ಸಕ್ಸಸ್ ಆದಂತ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಇದು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತ ಚರ್ಚೆ ಅಂತ ಹೇಳಿದ್ರು ಕೂಡ ಇಂಥ ಒಂದು ಅವಕಾಶವನ್ನ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಕೈ ಚೆಲ್ಲೋದಿಲ್ಲ. ಇಷ್ಟು ದಿನ ಅವರು ಕಾದಿದ್ದೆ ತಾನು ಯಾವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಆಗಬೇಕು, ತನಗೆ ಯಾಕೆ ನಾಯಕತ್ವವನ್ನು ಕೊಡಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಈ ಒಂದು ಅವಕಾಶವನ್ನ ಬಹುತೇಕ ಡಿ ಕೆ ಶಿವಕುಮಾರ್ ಬಳಸಿಕೊಂಡಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಗೊಂದಲಗಳು, 4 ಗೋಡೆಯ ಮಧ್ಯೆ ಆಗ್ಬೇಕಾಗಿದ್ದಂತಹ ಎಲ್ಲ ಕಿರಿಕಿರಿಗಳು, ಅದನ್ನ 4 ಗೋಡೆಯನ್ನ ಬಿಟ್ಟು ವಿಮಾನ ನಿಲ್ದಾಣದ ತನಕ ಬಂದು ನಿಂತಿತ್ತು. ಅವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆಯ ವಿಚಾರವನ್ನೇ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಇದೀಗ 4 ಗೋಡೆಯ ಮಧ್ಯೆ ಅಂತ ಅವಕಾಶ ಸಿಕ್ಕಾಗ ಖಂಡಿತವಾಗಿಯೂ ಕೂಡ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಅವಕಾಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅದನ್ನ ಕೈ ಚೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ 2028ರ ಚುನಾವಣೆಯಲ್ಲಿ ಯಾವ ಸ್ಥಾನಮಾನಗಳು, ಯಾವ ಸಮುದಾಯಕ್ಕೆ ಯಾವ ಸ್ಥಾನಮಾನಗಳನ್ನ ಕೊಟ್ಟರೆ ನಾವು ಹೆಚ್ಚಿನ ಅವಕಾಶವನ್ನ ಗೆಲ್ಲಬಹುದು ಅನ್ನುವಂಥದ್ದನ್ನ 2029ರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಮಟ್ಟಿಗಿನ ಅವಕಾಶವನ್ನ ಕರ್ನಾಟಕ ಹೇಗೆ ಮಾಡಿಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಸೂಕ್ತ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡಿದಂತೆ ಕಾಣಿಸ್ತಾ ಇದೆ. ಮಧು ನಾಗರಾಜ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.